ಹಾಯ್ ಫ್ರೆಂಡ್ಸ್ ಈ ದಿನ ಮೇ 2 11:30ಕ್ಕೆ ಕರ್ನಾಟಕ SSLC ರಿಸಲ್ಟ್ ಏನಾಗುತ್ತೆ ಬರುತ್ತೆ. ಗೌರ್ಮೆಂಟ್ ವೆಬ್ಸೈಟ್ ಅಂದರೆ ಈಗ SSLC ರಿಸಲ್ಟ್ ವೆಬ್ಸೈಟ್ನಲ್ಲಿ ನಾವು ನೋಡುವಾಗ 11:30ಕ್ಕೆ ರಿಸಲ್ಟ್ ಶೋ ಆಗುತ್ತೆ. ಕೆಲವು ಟೈಮಲ್ಲಿ ನಾವು ರಿಸಲ್ಟ್ ಚೆಕ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಎರರ್ ಬರುತ್ತೆ. ಯಾಕಂದರೆ ಎಲ್ಲ ಒಂದೇ ಬಾರಿ ರಿಸಲ್ಟನ್ನು ನೋಡ್ತಾ ಇರೋ ಕಾರಣ ರಿಸಲ್ಟ್ ಏನಾಗುತ್ತೆ ಸರ್ವರ್ ಬಿಸಿ ಆಗುತ್ತೆ. ಹಾಗಾಗಿ ಕರ್ನಾಟಕ SSLC ರಿಸಲ್ಟನ್ನು ನಾವು ಎರಡು ವಿಧಾನದಲ್ಲಿ ನೋಡ್ಬೋದು. ಅದನ್ನು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾವು ಗೂಗಲ್ಗೆ ಹೋದರೆ ಕರ್ನಾಟಕ SSLC ರಿಸಲ್ಟ್ 2025 ಅಂತ ಸರ್ಚ್ ಮಾಡಿದರೆ ನಮಗೆ ಗೌರ್ಮೆಂಟ್ ವೆಬ್ಸೈಟ್ ಕಾಣಿಸುತ್ತೆ. ಕರ್ನಾಟಕ SSLC ರಿಸಲ್ಟ್ ಅಥವಾ kar.nic ರಿಸಲ್ಟ್ ಅಂತ ಹೊಡೆದ್ರು ಕೂಡ ಇಲ್ಲಿ ನಮಗೆ ಫಸ್ಟ್ನೇ ಆಪ್ಷನ್ ಅಥವಾ ಸೆಕೆಂಡ್ನೇ ಆಪ್ಷನಲ್ಲಿ ನಮಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ತೋರಿಸುತ್ತೆ. ಇಲ್ಲಿ ನಮಗೆ ತೋರಿಸಲ್ಲ, ಇಲ್ಲಿ ದ್ವಿತೀಯ PUCದು ತೋರಿಸ್ತಾ ಇರುತ್ತೆ. 11:30ಕ್ಕೆ ರಿಸಲ್ಟ್ ಶೋ ಆದಾಗ ಇಲ್ಲಿ ರಿಸಲ್ಟ್ ಏನಾಗುತ್ತೆ ನಮಗೆ SSLCದು ಬಂದಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಿ ನಾವು ರಿಸಲ್ಟನ್ನು ನೋಡುವಾಗ ಸರ್ವರ್ ಬ್ಯುಸಿ ಆಗುತ್ತೆ. ಅದಕ್ಕಾಗಿ ಇಲ್ಲಿ ರಿಸಲ್ಟು ಶೋ ಆಗಲಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರ್ಗೆ ಹೋದರೆ ಇಲ್ಲಿ ಕರ್ನಾಟಕ SSLC ರಿಸಲ್ಟ್ 25 ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಕರ್ನಾಟಕ SSLC ರಿಸಲ್ಟ್ 25 ಅಂತ ಕಾಣಿಸುತ್ತೆ. ಇಲ್ಲಿ ಮೂರನೇ ಆ್ಯಪ್, ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಾವಿಲ್ಲಿ ಓಪನ್ ಮಾಡಿದ್ರೆ ನಮಗೆ ಈ ಒಂದು ಆಪ್ಷನ್ ಶೋ ಆಗುತ್ತೆ. SSLC ರಿಸಲ್ಟ್ ಅಂತ ಶೋ ಆಗುತ್ತೆ. SSLC ರಿಸಲ್ಟ್ ಹಾಗೆ SSLC ಬುಕ್ಸ್ ಅಂತ ಇರುತ್ತೆ. SSLC ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 4 ಲಿಂಕ್ ಇಲ್ಲಿ ಶೋ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಮೂರನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಸಲ್ಟ್ ಬಂದಿದ್ರೆ ಅಲ್ಲಿ ಶೋ ಆಗುತ್ತೆ. ಹಾಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಆ ಲಿಂಕ್ ಓಪನ್ ಆಗುತ್ತೆ ರಿಸಲ್ಟ್ ಅನೌನ್ಸ್ ಆಗಿದ್ರೆ. ಹಾಗೆಯೇ ಗೌರ್ಮೆಂಟ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ರಿಸಲ್ಟ್.nic ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಗೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ID ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ SSLC ರಿಸಲ್ಟನ್ನು ನೀವು ನೋಡ್ಬೋದು. ಈ ರೀತಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಒಂದು ಮನವಿ, ಯಾರಾದರೂ ಪಾಸ್ ಆದರೆ ಮುಂದಿನ ಕೋರ್ಸ್ಗೆ ಯಾವುದನ್ನು ತೆಗೆದುಕೊಳ್ಳೋದು ಅನ್ನೋದನ್ನು ಮುಂದೆ ಆಲೋಚಿಸಿ. ಹಾಗೆ ಫೇಲ್ ಆಯಿತು ಅಂತಂದರೆ ಯಾರು ಕೂಡ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾಕಂದರೆ ಫೇಲ್ ಆಯಿತು ಅಂದರೆ ಮತ್ತೆ ಕಟ್ಟಿ ಎಕ್ಸಾಮನ್ನು ಬರೆದು ಪಾಸ್ ಮಾಡೋದ್ರ ಬಗ್ಗೆ ಚಿಂತೆ ಮಾಡಿ. ಅದು ಬಿಟ್ಟು ಬೇರೆ ಒಂದು ತಪ್ಪು ನಿರ್ಧಾರವನ್ನು ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ SSLC ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ ಅವ್ರಿಗೋಸ್ಕರ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.